ನೋಡಿ, ಅಪಹರಣ, ಅತ್ಯಾಚಾರ, ಕೊಲೆ, ಊತಾಕೋದು ಇದು 50 ವರ್ಷದ ಸುದ್ದಿ. ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಯಮುನಾ, ಲಕ್ಷ್ಮಿ ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು. ಹೋರಾಟ ಇದು ಹೊಸದಲ್ಲ. ಕಳೆದ 2 ತಿಂಗಳಿಂದ ಒಬ್ಬ ಮುಸುಕಧಾರಿ FIR, ಸಿಟ್ಟು ಮತ್ತೆ ಮೂಳೆಗಳು, ಬುರುಡೆಗಳು, ಸ್ಕಲ್ಸ್ ಅಂಡ್ ಬೋನ್ಸ್, ರಾಡಾರ್ಸ್ ಇದು ಒಂದು 2 ತಿಂಗಳಿಂದ ಕೇಳಿ ಬರ್ತಾ ಇದೆ. ಅವನು ಮುಸುಕಧಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ. ಅವನು ಯಾವತ್ತು ಚಿನ್ನಯ್ಯ ಆದ್ನೋ ಅವನು ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟ. ನಿಜ ಸುಳ್ಳಾಯ್ತು, ಸುಳ್ಳು ನಿಜ ಆಯ್ತು. ಈಗ 10-15 ದಿವಸಗಳೆಲ್ಲ ಬರೋ ಸುದ್ದಿ ಗಡಿಬಾರ್, ಬಂಧನ, ಜೈಲು ಇದು 10 ದಿವಸದಿಂದ ಬರ್ತಾ ಇದೆ. ಈಗ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರೆ, ಡೆಮನ್ಸ್ ರಿಸೈಡ್ ಸರ್ಮನ್ ಅಂದು. ಈಗ ಡೆಮನ್ಸ್ ಅಂದ್ರೆ ರಾಕ್ಷಸರು. ಸ್ವರ್ಣ ಟಿವಿ, ಪವರ್ ಟಿವಿ, ಟೈರ್ ಟಿವಿ ಎಲ್ಲಾನು ಲೈಯರ್ ಟಿವಿ ಇದು ಬರ್ತಾ ಇದೆ. ಈಗ ಇವರನ್ನ ಕೊಂದವರು ಯಾರು ಎಲ್ರಿಗೂ ಗೊತ್ತಿದೆ. ಸೌಜನ್ಯ ಕೇಸನ್ನ ತಗೊಳ್ಳೋಣ. ವೇದವಲ್ಲಿ ಕೇಸು ಇವತ್ತುವರೆಗೆ ಸಿ ರಿಪೋರ್ಟು, ಪದ್ಮಲತಾ ಕೇಸು ಸಿ ರಿಪೋರ್ಟು, ಯಾನೆ ಮಮತಾ ಕೇಸು ಸಿ ರಿಪೋರ್ಟು, ಬೇರೆ ಎಲ್ಲಾನು ಬಿ ರಿಪೋರ್ಟು. ಒಂದೇ ಕೇಸು ಚಾರ್ಜ್ ಶೀಟು, ಅದು ಸೌಜನ್ಯದು. ಸೌಜನ್ಯ 9/10/2012 ಬೆಳಗ್ಗೆ 8 ಗಂಟೆಗೆ ಒಂದು ಛತ್ರಿ ಅಂಬ್ರಲ್ಲ, ಪುಸ್ತಕ, ಚೊಪ್ಲಿ ಹಾಕೊಂಡಿದ್ದಾಳೆ, ಚುಡಿದಾರು, ಒಳ ಉಡುಪು ಹಾಕೊಂಡು ಕಾಲೇಜಿಗೆ ಹೋಗ್ತಾಳೆ. 17 ವಯಸ್ಸು. 4:15 ಗಂಟೆಗೆ ಬಸ್ ಇಳಿತಾಳೆ. ಅಲ್ಲಿಂದ ಅವ್ರ ಮನೆ 25 ಮೀಟ್ರು. ಕೈಯಲ್ಲಿ ಛತ್ರಿ ಇತ್ತು, ಪುಸ್ತಕ ಇತ್ತು, ಚೊಪ್ಲಿ ಇತ್ತು, ಒಳ ಉಡುಪಿತ್ತು. 7 ಗಂಟೆವರೆಗೆ ಮನೆಗೆ ಹೋಗಿಲ್ಲ. ಮಾರನೇ ದಿವಸ ಹೆಣ ಸಿಕ್ತು. ತನಿಖೆ ಮಾಡಿದರೆ ಲೋಕಲ್ ಅಲ್ಲಿ 2 ಲೋಕಲ್ ಸಬ್ ಇನ್ಸ್ಪೆಕ್ಟರ್ ನಾಯ್ಕೋ, ಭಾಸ್ಕರ್ ರೈ ಲೋಕಲ್ ಇನ್ಸ್ಪೆಕ್ಟರ್ಸ್ ಪೊಲೀಸರು. ಅದಾದ್ಮೇಲೆ CID ದೊಡ್ಡ ಮುನಿ, CBI ರಾಜಗೋಪಾಲ್, PVS ರಾಜು ಇವ್ರು ಮಾಡಿದ ಕೆಲಸ ಏನು? ಆ ಛತ್ರಿ ಇವತ್ತುವರೆಗೆ ಸಿಗ್ಲಿಲ್ಲ, ಏನಾಯ್ತು? ಅವಳ ಪುಸ್ತಕ ಇವತ್ತುವರೆಗೆ ಸಿಗ್ಲಿಲ್ಲ, ಏನಾಯ್ತು? ಅವಳ ಒಳ ಉಡುಪು ಇವತ್ತುವರೆಗೆ ಸಿಗ್ಲಿಲ್ಲ, ಏನಾಯ್ತು? ಈ 5 ಪೊಲೀಸರು ಹೇಳ್ಬೇಕು, ಇಲ್ಲಂದ್ರೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಡೆಡ್ ಬಾಡಿ ಸಿಕ್ತು. ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಆದಮ್ ಅಂಡ್ ರಾಶ್ಮಿ ಇಬ್ರು ಡಾಕ್ಟರ್ಸ್. ಡೌಟ್ ನನಗೆ, ಈಗ MBBS ಓದಿದಾರ ಇಲ್ಲ ಎಲ್ಲಾಗ್ಲೂ ಪುಕ್ಸಾಟಿ ಗ್ರಾಜುಯೇಷನ್ ಸರ್ಟಿಫಿಕೇಟ್ ತಗೊಂಡ್ಬಂದಿದ್ದಾರೆ. ಬೇಸಿಕ್ ನಾಲೆಡ್ಜ್ ಇನ್ ಎ ರೇಪ್ ಕೇಸ್ ಅದು ಏನೇನು ವಶಪಡಿಸ್ಕೊಳ್ತಾರೆ. DNA ಐಟಮ್ಸ್ ಅದನ್ನ ಇಂಗ್ಲಿಷಲ್ಲಿ ವಲ್ವಾ ಅಂತಾರೆ, ಐಮನ್ ಅಂತಾರೆ, ವಜೈನಾ ಅಂತಾರೆ, ಫ್ಲೂಯಿಡ್ ಅಂತಾರೆ, ಸೆಮೆನ್ ಅಂತಾರೆ, ಬ್ಲಡ್ ಅಂತಾರೆ,
ಇದನ್ನ ಕಾಟನ್ ಸ್ವಾಬ್ ಅಂತಾರೆ. ದಿಸ್ ಇಸ್ ದ ಬೇಸಿಕ್ ನಾಲೆಡ್ಜ್ ಆಫ್ ಎನಿ ಡಾಕ್ಟರ್. ಅದೆಲ್ಲ ಕೂಡ ತೆಗೆದಿದ್ದಾರೆ. ಐ ರೆಡ್ ದಿ ಪೋಸ್ಟ್ ಮಾರ್ಟಮ್ ಅಂಡ್ ದ ಜಡ್ಜ್ಮೆಂಟ್. ಇದೆಲ್ಲಾನು ಕಲೆಕ್ಟ್ ಮಾಡಿದ್ದಾರೆ. ಪ್ಯಾಕಿಂಗ್ ಸರಿಯಾಗಿ ಮಾಡಿಲ್ಲ. ಚೈನ್ ಆಫ್ ಕಸ್ಟಡಿ ಇದನ್ನ ತಕ್ಷಣ FSLಗೆ ಕಳಿಸ್ಬೇಕು. ಕಳಿಸ್ಲಿಲ್ಲ. ರಿಪೋರ್ಟ್ ಏನು ಬಂತು ಗೊತ್ತಾ? ದೀಸ್ ಐಟಮ್ಸ್ ಆರ್ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್. ಇದನ್ನ ಮಾಡಿದ್ಯಾರೋ? ಆ ಡಾಕ್ಟ್ರು ಇಬ್ರು. ಎಲ್ಲಿರ್ಬೇಕು ಅವರು? ಪರಪ್ಪನ ನಗರದಲ್ಲಿ ಇರಬೇಕು. ಆದ್ರೆ ಪ್ರಮೋಷನ್ ಸಿಕ್ಕಿದೆ. ಇದು ಒಂದು ವಿಷಯ. ಈ ಡೆಡ್ ಬಾಡಿ ಬಿದ್ದ ಜಾಗ ಬೇರೆ, ಅತ್ಯಾಚಾರ ಮಾಡಿದ ಜಾಗ ಬೇರೆ, ಕೊಲೆ ಮಾಡಿದ ಜಾಗ ಬೇರೆ. ಒಂದೇ ಒಂದು ಮಹಸರ್ ಮಾಡಿದ್ದಾರೆ. ಡೆಡ್ ಬಾಡಿ ಎಲ್ಲಿ ಬಿತ್ತು ಅಲ್ಲಿ ಮಾತ್ರ ಮಹಸರ್ ಆಗಿದೆ. ಅಪಹರಣ ಮಾಡಿದ ಜಾಗದಲ್ಲಿ ಮಹಸರ್ ಯಾಕೆ ಮಾಡಿಲ್ಲ? ಕೊಲೆ ಮಾಡಿದ ಜಾಗದಲ್ಲಿ ಮಹಸರ್ ಯಾಕೆ ಮಾಡಿಲ್ಲ? ಅತ್ಯಾಚಾರ ಮಾಡಿದ ಜಾಗದಲ್ಲಿ ಯಾಕೆ ಮಹಸರ್ ಮಾಡಿಲ್ಲ? ಆವಾಗನ ಗೃಹ ಮಂತ್ರಿ ಅಶೋಕ ಹೇಳ್ಬೇಕು. ಅಶೋಕ ಸದಾನಂದ ಗೌಡ, ಅಶೋಕ್ ಗೌಡ, ಸೌಜನ್ಯ ಗೌಡ ಎಂತ ಅನ್ಯಾಯಗಳು ಮಾಡಿದ್ರಪ್ಪ ಅವರು. ಅವ್ರು ಉತ್ತರ ಕೊಡ್ಬೇಕು. ಅದಕ್ಕೂ ಬರ್ತೀನಿ. ಈಗ ಎಲ್ಲಿ ಡೆಡ್ ಬಾಡಿ ಸಿಕ್ತೋ ಅಲ್ಲಿಂದ ಒಂದು 10 ಮೀಟರ್ ದೂರದಲ್ಲಿ ನೇಚರ್ ಕ್ಯೂರ್ ಹಾಸ್ಪಿಟಲ್ 3 CCTV ಕ್ಯಾಮರಾ ಇತ್ತು. ಈಗ CCTV ಫುಟೇಜಸ್ ಒಂದು ಕನೆಕ್ಟಿಂಗ್ ಮೆಟೀರಿಯಲ್. ಇವತ್ತು CBI CCTV ಫುಟೇಜ್ ಕಲೆಕ್ಟ್ ಮಾಡಿಲ್ಲ, CID ಮಾಡಿಲ್ಲ, ಲೋಕಲ್ ಪೊಲೀಸು ಮಾಡಿಲ್ಲ. ಈ ಕಿತಾಪತಿ, ಭೂಪತಿ, ತಿರುಪತಿ, ವೆಂಕಟಾಚಲಪತಿ, ಗಜಪತಿ ಇವ್ರನ್ನೆಲ್ಲ ನಾವು ಕಲಿಸ್ಬೇಕು. ತಿರುಪತಿ